ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಇದು ನಾನು ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾಯಿದ್ದೀನಿ ವಿತ್ ಬೈಕ್ ರೈಡಿಂಗ್. ನಾನು ನನ್ನ ವೈಫು ಫಸ್ಟ್ ಟೈಮ್ ಬೆಂಗಳೂರು ಟು ಸೋಮವಾರಪೇಟೆ ಬೈಕ್ ರೈಡ್ ಮಾಡ್ತಾಯಿದ್ದೀವಿ. ನಾವು ಶುಕ್ರವಾರ ಬೆಳಗ್ಗೆ 6:30ಗೆ ಬೆಂಗಳೂರಿಂದ ಹೊರಟು ಟುವರ್ಡ್ಸ್ ಹಾಸನ ರೋಡ್ ಮೇಲೆ ಚನ್ನರಾಯಪಟ್ಟಣದಿಂದ ಲೆಫ್ಟ್ ತಗೊಂಡು ಸೀದಾ ಸೋಮವಾರಪೇಟೆ ಹೊರಟಿದ್ವಿ. ನಿಮ್ಮನ್ನ ತಡೆದಿರುವವರು ಯಾರು? A few moments later. ಸುಮಾರು 11:30 ಅಷ್ಟೊತ್ತಿಗೆ ಸೋಮವಾರಪೇಟೆ ತಲುಪಿದ್ವಿ. ಸೋಮವಾರಪೇಟೆ ಸ್ವಲ್ಪ ಒಳಗಡೆ ಪುಷ್ಪಗಿರಿ ಹಿಲ್ಸ್ ರೋಡಲ್ಲಿ ಒಂದು ಹೋಮ್ ಸ್ಟೇ ಬುಕ್ ಮಾಡಿದ್ವಿ. ಆ ಹೋಮ್ ಸ್ಟೇಯಲ್ಲಿ ನಾವು ಸ್ಟೇ ಆಗಿದ್ದು. ಇದು ಹೋಮ್ ಸ್ಟೇ ರೋಡು ತುಂಬ ಚೆನ್ನಾಗಿತ್ತು. ಹೋಗ್ತಾ ಇಂಥ ರೋಡ್ ತುಂಬ ಬ್ಯೂಟಿಫುಲ್ ಆಗಿತ್ತು. ಸ್ವಲ್ಪ ಹೊತ್ತು ರೆಸ್ಟ್ ಆದಮೇಲೆ ನಾವು ಹೊರಟಿದ್ದು ಅದು ಮಲ್ಲಳ್ಳಿ ಫಾಲ್ಸು ನೋಡೋಣ ಅಂತ ಹೊರಟ್ವಿ. ಅದೇ ರೋಡಲ್ಲಿ ಪುಷ್ಪಗಿರಿ ಹಿಲ್ಸು ಮತ್ತು ಕುಮಾರ ಪರ್ವತ ಟ್ರೆಕ್ಕಿಂಗ್ ಪಾಯಿಂಟು ಇತ್ತು. ಬಟ್ ಮಲ್ಲಳ್ಳಿ ಫಾಲ್ಸ್ ಹೋದ್ಮೇಲೆ ಮಳೆ ಸರಿಯಾಗಿ ಆಗಿದ್ದರಿಂದ ಲೈಕ್ ಅಲ್ಲಿ ಅಷ್ಟು ನೀರಿರಲಿಲ್ಲ ಫಾಲ್ಸಲ್ಲಿ. ಮತ್ತು ನಾವು ಕೆಳಗಡೆ ಹೋಗಲಿಲ್ಲ, ಸುಮ್ಮನೆ ಹೋಗಿ ಏನು ವೇಸ್ಟ್ ಅಂತ ಹೇಳ್ಬಿಟ್ಟು. ತುಂಬ ಸುಮಾರಾಗಿ ನೀರು ಬರ್ತಾಯಿತ್ತು, ಅಷ್ಟೊಂದೇನು ಚೆನ್ನಾಗಿರಲಿಲ್ಲ ನೋಡೋದಕ್ಕೆ. ಹಾಗಾಗಿ ಅಲ್ಲಿಂದ ಕುಮಾರ ಪರ್ವತ ಟ್ರೆಕ್ಕಿಂಗ್ ಪಾಯಿಂಟ್ಗೆ ಹೊರಟ್ವಿ. ಇದು ಇವಾಗ ನೀವು ನೋಡ್ತಿರೋದು ಇದು ಪುಷ್ಪಗಿರಿ ಹಿಲ್ಸ್ ಟ್ರೆಕ್ಕಿಂಗ್ ಪಾಯಿಂಟ್. ಇಲ್ಲಿಂದ ಟ್ರೆಕ್ಕಿಂಗ್ ಪಾಯಿಂಟ್ ಸ್ಟಾರ್ಟ್ ಆಗುತ್ತೆ. ನಾವು ಅಲ್ಲಿವರೆಗೂ ಬೈಕಲ್ಲಿ ಆರಾಮಾಗಿ ಹೋಗ್ಬೋದು. ಬೈಕಲ್ಲೇ ಹೋದ್ವಿ. ವ್ಯೂಸ್ ತುಂಬ ಚೆನ್ನಾಗಿತ್ತು. ಬಟ್ ಫಾಗೆಲ್ಲ ಇದ್ದಿದ್ರು ತುಂಬ ಮಸ್ತಾಗಿರ್ತಿತ್ತು. ನಾವು ಫ್ರೈಡೇ ಹೋಗಿದ್ರಿಂದ ಜನ ಅಷ್ಟಾಗಿರಲಿಲ್ಲ. ಆಲ್ಮೋಸ್ಟ್ ನಾನು ನಮ್ಮ ವೈಫ್ ಬಿಟ್ಟರೆ ಯಾರೂ ಇರಲಿಲ್ಲ. ನಾವಿಬ್ಬರೇ ಆರಾಮಾಗಿ ಎಂಜಾಯ್ ಮಾಡಿಕೊಂಡು ವ್ಯೂಸ್ ನೋಡಿಕೊಂಡು ಫೋಟೋಸ್ ತೊಗೊಂಡು ಅಲ್ಲಿಂದ ಮತ್ತೆ ರೂಮ್ಗೆ ಹೊರಟ್ವಿ. ಸ್ವಲ್ಪ ಹೊತ್ತು ಸ್ಟೇ ಮಾಡಿದ್ವಿ. ಬಟ್ ಸ್ವಲ್ಪ ಮೋಡೋ ಥರ ಇತ್ತು. ಕೆಲವೊಂದು ಫೋಟೋಸ್ ಎಲ್ಲ ಚೆನ್ನಾಗಿ ಬಂತು. ಅಲ್ಲಿ ಇದರಲ್ಲಿ ಕೆಲವೊಂದು ಫ್ಲವರ್ಸ್ ಎಲ್ಲ ಇತ್ತು. ಆ ಫ್ಲವರ್ಸು ತುಂಬ ಡಿಫ್ರೆಂಟ್ ಫ್ಲವರ್ಸ್ ನೋಡೋಕೆ ತುಂಬ ಚೆನ್ನಾಗಿತ್ತು. ಇದೇ ನೋಡ್ಬೋದು ಈ ಫೋಟೋದಲ್ಲಿ. ಇದೇ ಟೈಮಲ್ಲಿ ನಾನೊಂದು ಟೈಮ್ ಲ್ಯಾಪ್ಸ್ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ವಿಡಿಯೋಗೆ ಇಟ್ಟಿದ್ದೆ. ಬಟ್ ತುಂಬ ಚೆನ್ನಾಗಿತ್ತು. ಇನ್ನೂ ಸ್ವಲ್ಪ ಫಾಗ್ ಇದ್ದಿದ್ರೆ ತುಂಬ ಚೆನ್ನಾಗಿ ಬರ್ತಾಯಿತ್ತು ಅನಿಸುತ್ತೆ ವಿಡಿಯೋ. ಹಾಗೆ ಸ್ವಲ್ಪ ಫೋಟೋ ತೆಗೆದು ಮತ್ತೆ ಹೋಮ್ ಸ್ಟೇಗೆ ಹೊರಟಿ ಸ್ಟೇ ಆಗಿ ಅರ್ಲಿ ಮಾರ್ನಿಂಗ್ ನಾವು ಕುಶಾಲನಗರ ರೂಟಲ್ಲಿ ಬೆಂಗಳೂರಿಗೆ ಹೋಗೋಣ ಅಂತ ಹೊರಟ್ವಿ. ಥ್ರೂ ಗೋಲ್ಡನ್ ಟೆಂಪಲ್ ನೋಡಿಕೊಂಡು ದುಬಾರೆ ರಿವರ್ ರಾಫ್ಟಿಂಗು ಅಥವಾ ದುಬಾರೆ ಆನೆ ಕ್ಯಾಂಪ್ ನೋಡ್ಕೊಂಡು ಹೋಗೋಣ ಅಂತ ಹೊರಟ್ವಿ. ಬಟ್ಟು ಇದು ಸೋಮವಾರಪೇಟೆ ಟು ಕುಶಾಲನಗರ ರೂಟು ತುಂಬ ಚೆನ್ನಾಗಿತ್ತು. ಸುತ್ತಮುತ್ತ ಕಾಫಿ ಎಸ್ಟೇಟ್ಸು, ರೋಡ್ಸು ತುಂಬ ನೀಟಾಗಿತ್ತು. ಮತ್ತು ನಾವು ಯಾವುದೋ ಬೇರೆ ಕಂಟ್ರಿಲಿದ್ದೀವಿ ಅನ್ನೋ ಥರ ಫೀಲ್ ಆಗ್ತಿತ್ತು. ತುಂಬ ನೀಟಾಗಿ ರೋಡ್ಸ್ ಎಲ್ಲ, ಕಾರ್ಸು, ಕಾಫಿ ಎಸ್ಟೇಟ್ಸು ಮತ್ತು ರೋಡ್ಸ್ ಎಲ್ಲ ತುಂಬ ಖಾಲಿ ಇತ್ತು. ನಾವು ವೀಕ್ಡೇಸ್ ಸಾಟರ್ಡೆ ರಿಟರ್ನ್ ಆಗಿದ್ದರಿಂದ ಅಷ್ಟು ರಶ್ ಆಗಿರಲಿಲ್ಲ. ಇನ್ನು ಆ ಕಡೆ ಈ ಸರಿ ಮಾನ್ಸೂನು ಅಷ್ಟಾಗಿ ಆಗಿಲ್ಲದೆ ಇರೋದ್ರಿಂದ ಟೂರಿಸ್ಟ್ಗಳು ಸ್ವಲ್ಪ ಕಡಿಮೆ ಇದ್ದರು. ಅಲ್ಲಿಂದ ನಾವು ಸೋಮವಾರಪೇಟೆಯಿಂದ ಕುಶಾಲನಗರ ಅರೌಂಡ್ 20 to 23 ಕಿಲೋಮೀಟರ್ಸ್ ಆಗುತ್ತೆ. ಒಂದು 30 to 40 ಮಿನಿಟ್ಸ್ ರೈಡು. ನಾವು ರೋಡ್ಸ್ ಎಂಜಾಯ್ ಮಾಡಿಕೊಂಡು ಆರಾಮಾಗಿ ಹೊರಟ್ವಿ. ಅಲ್ಲಿಂದ ದುಬಾರೆ ಫಾರೆಸ್ಟ್ಗೆ ಹೋದ್ವಿ, ದುಬಾರೆ ಎಲಿಫೆಂಟ್ ಕ್ಯಾಂಪ್ಗೆ ಹೋದ್ವಿ. ಬಟ್ ಅಲ್ಲಿ ಆನೆಗಳು ಯಾವುದೋ ಲಾಸ್ಟ್ ಮಂತು ಒಬ್ಬ ಲೇಡಿ ಆನೆ ಜಗಳ ಆಡುವಾಗ ಬಿದ್ದು ಲೇಡಿ ಸ್ಪಾಟ್ ಆಗಿದ್ದರಿಂದ ಅಲ್ಲಿ ಅಲೋ ಮಾಡಲಿಲ್ಲ. ಮತ್ತು ರಿವರ್ ರಾಫ್ಟಿಂಗಿಗೂ ವಾಟ್ರ್ ಅಷ್ಟೊಂದು ಇರ್ದಿದ್ದರಿಂದ ಏನು ಮಾಡಲಿಲ್ಲ, ನೋಡ್ಕೊಂಡು ಹಾಗೆ ಹೊರಟ್ವಿ. ಹಾಗೆ ಗೋಲ್ಡನ್ ಟೆಂಪಲ್ಗೆ ಹೋದ್ವಿ. ಗೋಲ್ಡನ್ ಟೆಂಪಲ್ ನೋಡಿಕೊಂಡು ಮೈಸೂರಿಗೆ ಬಂದು ಮೈಸೂರು ಸ್ವಲ್ಪ ಸಿಟಿ ರೌಂಡ್ಸ್ ಮಾಡಿ ಬೆಂಗಳೂರಿಗೆ ಹೊರಟ್ವಿ. ಇದು ಫುಲ್ ಕುಶಾಲನಗರ ರೂಟು. ಇಲ್ಲಿ 2 ರೂಟ್ ಬರುತ್ತೆ. ಒಂದು ರೈಟ್ ಹೋಗಿದ್ದು ಮಡಿಕೇರಿಗೆ ಹೋಗುತ್ತೆ, ಲೆಫ್ಟು ಕುಶಾಲನಗರ ಹೋಗುತ್ತೆ. ಕುಶಾಲನಗರ, ಮೈಸೂರು, ಬೆಂಗಳೂರು. ನಾವು ಮತ್ತೆ ಈಗ ಅಷ್ಟೊಂದು ಬಿಸಿಲೆಲ್ಲ ತುಂಬ ಇದ್ದು, ಅಷ್ಟೊಂದು ನೇಚರ್, ಅಷ್ಟೊಂದು ಲೈಕ್ ಮಳೆ ಇರದೇ ಇರೋದ್ರಿಂದ ಅಷ್ಟೊಂದು ಇದಾಗ್ತಿರ್ಲಿಲ್ಲ. ಅಂದರೆ ನೋಡೋ ಇಂಟ್ರೆಸ್ಟ್ ಹೊರಟೋಗ್ಬಿಟ್ಟಿತ್ತು. ಹಾಗೆ ಮತ್ತೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬೆಂಗಳೂರು ಕಡೆ ಹೊರಟ್ವಿ. ಇವಾಗ ನೀವು ನೋಡ್ತಿರೋದು ಒಂದು ಊರು ಬೆಳ್ಳಳ್ಳಿ ಅಂತೇಳ್ಬಿಟ್ಟು. ಅಲ್ಲಿ
ಒಂದು ಕ್ಲಬ್ ಇದೆ. ಕ್ಲಬ್ದು ಒಂದು ಪ್ರೈವೇಟ್ ಪ್ರಾಪರ್ಟಿ ಇದೆ. ಅದು ಮೇ ಬಿ ಶೂಟಿಂಗ್ ಸ್ಪಾಟ್ ಅನಿಸುತ್ತೆ. ತುಂಬ ಗ್ರಾಸ್ ಗುಡ್ಡ ಇದೆ, ಬೋಳ್ ಗುಡ್ಡ, ತುಂಬ ಗ್ರಾಸ್ ಬೆಳೆದಿತ್ತು. ಅಲ್ಲಿ ಅಲೋ ಇರಲಿಲ್ಲ ಒಳಗಡೆ ಹೋಗೋದಕ್ಕೆ. ಅದು ಪ್ರೈವೇಟ್ ಪ್ರಾಪರ್ಟಿ ಅಂತ ಬೋರ್ಡ್ ಹಾಕಿದ್ರು. ಬಟ್ ಅದು ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಮೇ ಬಿ ತುಂಬ ಸಾಂಗ್ ಶೂಟಿಂಗ್ಸು ಅಥವಾ ಗ್ರಾಸ್ ಶೂಟಿಂಗ್ ಎಲ್ಲ ನಡೆಯುತ್ತೆ ಅನಿಸುತ್ತೆ. ಇದು ಅದು ಒಂದು ವಿಲೇಜು.